ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಅಂಗಡಿಯಲ್ಲಿ ತುಂಬ ಕೆಲಸ ಇದೆ, 4-5 ಡೆಲಿವರಿ ಇದೆ, ನಾನು ಹೋಗಬೇಕಪ್ಪ, ನಾನು ತುಂಬ ಬ್ಯುಸಿ ಅಂತಾನೆ ಕೇಶವ. ಅವೆಲ್ಲ ಸಂಜೆ ಮೇಲೆ ಕೊಟ್ರಾಗಲ್ವಾ, ಆಮೇಲೆ ಸುಂದ್ರನು ಜೊತೆಲಿರ್ತಾನೆ, ನೀನು ಅವನು ಕೊಡುವಿರಂತೆ. ಈಗ ಅಂಗಡಿಯಲ್ಲಿ ಹನುಮಂತಣ್ಣ ಅವನು ಇರ್ತಾರೆ, ನಡಿ ಅಂತಾರೆ ನಂದನ್. ಭಾವ, ನೀವು ಅಂಗಡಿಗೆ ಬಂದಿರೋದೇ ಲೇಟು, ಈಗ ಬ್ಯಾಂಕಿಗೆ ಹೋಗ್ತೀನಿ ಅಂತ ನಿಂತ್ಕೊಂಡ್ರೆ ಇಲ್ಲಿಗೆ ಬಂದಿರೋ ಕಸ್ಟಮರ್ಸನ್ನು ನೋಡ್ಕೊಳ್ಳೋರು ಯಾರು, ಲೆಕ್ಕಪತ್ರ ಬರೆಯೋರು ಯಾರು, ಡೆಲಿವರಿ ಕೊಡೋದು ಯಾರು? ಅಲ್ಲ, ನೀವು ಬರ್ತಾ ಬರ್ತಾ ಅಂಗಡಿ ಕಡೆ ಗಮನ ಕಡಿಮೆ ಮಾಡಿಬಿಟ್ಟು ಬ್ಯಾಂಕು ಅಂತಿರಲ್ಲ. ಬ್ಯಾಂಕಿಗೆ ದುಡ್ಡು ಕೊಟ್ಟೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ದುಡಿಯೋದು ಇಂಪಾರ್ಟೆಂಟು. ನೋಡಿ, ಬರ್ತಾ ಬರ್ತಾ ಅಂಗಡಿ ಕಡೆ ನಿಮ್ಮ ಜವಾಬ್ದಾರಿ ಕಮ್ಮಿ ಆಗ್ತಿದೆ. ಹೀಗೆ ಜವಾಬ್ದಾರಿ ಕಡಿಮೆ ಆಗ್ತಿದ್ರೆ ನಿಮ್ಮನ್ನು ಕೆಲಸದಿಂದ ಕಿತ್ತಾಕಬೇಕಾಗತ್ತಷ್ಟೇ ಅಂತಾನೆ ಸುಂದ್ರ. ಬಾಯಿಲಿ ಅಂತಾರೆ ನಂದನ್. ಯಾಕೆ ಕೆಲಸೋದಿಲ್ವಾ, ಹತ್ರ ಬಂದು ಹೇಳ್ಬೇಕಾ ಅಂತ ಹತ್ರ ಹೋಗ್ತಾನೆ ಸುಂದ್ರ. ಕೆನ್ನೆಗೆ ಒಂದು ಬಾರಿಸ್ತಾರೆ ನಂದನ್. ಯಾಕೆ ಹೊಡೆದ್ರಿ ಬಾವಾ ಅಂತಾನೆ ಸುಂದ್ರ. ನೀನು ನನ್ನನ್ನೇ ಕೆಲಸದಿಂದ ತೆಗಿತೀಯಾ ಅಂತಾರೆ ನಂದನ್. ಇಲ್ಲ ಬಾವ, ಏನೋ ಫ್ಲೋನಲ್ಲಿ ಹೇಳಿಬಿಟ್ಟೆ, ಹೊಟ್ಟೆಗೆ ಹಾಕ್ಕೊಂಡ್ಬಿಡಿ. ಆದರೂ ನಿಮಗೆ ಸಿಟ್ಟಿದ್ರೆ ಈ ಕೆನ್ನೆಗೆ ಹೊಡೆದ್ಬಿಡಿ, ಬ್ಯಾಂಕಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ನೀವು ಅಂತಾನೆ ಸುಂದ್ರ. ಹೋದರೆ ಏನು ಮಾಡ್ತೀಯ ನೀನು ಅಂತಾರೆ ನಂದನ್. ಹೀಗೆ ಹಠ ಮಾಡ್ತಾ ಕೂತ್ರೆ ಏನು ಮಾಡೋಕ್ಕಾಗುತ್ತೆ, ಹೋಗಿ ಬನ್ನಿ ಅಂತಾನೆ ಸುಂದ್ರ ತಲೆ ಹರಟೆ. ಕೇಶವ, ಬಾರೋ ಹನುಮಂತಣ್ಣ, ಚೂರು ಬನ್ನಿ ಇಲ್ಲಿ ಅಂತ ನಂದನ್ ಹೋಗ್ತಾರೆ. ಮಾವ, ಅಪ್ಪ ಬ್ಯಾಂಕಿಗೆ ಹೋಗ್ತಿರೋ ವಿಷಯನ ವಲ್ಲಭಂಗೆ ಹೇಳು, ದುಡ್ಡನ್ನು ಹೇಗಾದರೂ ಅರೇಂಜ್ ಮಾಡ್ತಾರಾ ಅಂತ ಕೇಳು, ಸರಿನಾ? ಬೇಗ ಫೋನ್ ಮಾಡು ಅಂತ ಕೇಶವ ಹೋಗ್ತಾನೆ. ಈಚೆ ಅಮೂಲ್ಯ ಸೈಕಲ್ನ ಒರೆಸ್ತಿರ್ತಾರೆ. ಆಗ ವಲ್ಲಭ ಮನೆಯಿಂದ ಹೊರಗೆ ಬಂದು ಅದನ್ನು ನೋಡ್ತಾ ಸ್ಮೈಲ್ ಮಾಡ್ತಾನೆ. ಆಗ ಸುಂದ್ರ ಕಾಲ್ ಮಾಡಿ, ವಲ್ಲಭ, ನೀನು ಈಗಲೇ ಊರು ಬಿಟ್ಟು ಹೋಗ್ಬಿಡು. ನಾನು ಬೇಕಾದರೆ ಅಂಗಡಿಯಿಂದ ಸಾಮಾನು ದಿನಸಿಗಳನ್ನು, ಕಾಳು ಕಡ್ಡಿ, ಹುಣಸೆಹಣ್ಣು ಪಣಸೆಹಣ್ಣು ನೀನು ಎಲ್ಲಿರ್ತೀಯ ಅಲ್ಲಿಗೆ ಕೊಡ್ತೀನಿ, ತಿನ್ಕೊಂಡಿದ್ಬಿಡು. ಈ ಕಡೆ ಮತ್ತೆ ಬರೋಕ್ಕೆ ಹೋಗಬೇಡ. ಭಾವನ ಕಣ್ಣಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬೀಳಕ್ಕೆ ಹೋಗಬೇಡ. ಕೇಳಿಸ್ತಿದ್ದೀನೋ ಅಳಿಮಯ್ಯ ಅಂತಾನೆ ಸುಂದ್ರ. ಮಾವ, ಕೂಲ್, ನನಗೆ ಕೇಳಿಸ್ತಿದೆ. ಯಾಕೆ ಸಡನ್ನಾಗಿ ಕಾಲ್ ಮಾಡಿದೆ, ಏನೇನು ಹೇಳ್ತಿದ್ಯಾ, ಏನಾಯ್ತೋ ಅಂತಾನೆ ವಲ್ಲಭ. ಭಾವ ಬ್ಯಾಂಕಿಗೆ ಹೋಗ್ತಿದ್ದಾರೆ, ಅವ್ರು ಬ್ಯಾಂಕಿಗೆ ಹೋಗೋಕ್ಕೂ ಮುಂಚೆ ಹೆಂಗಾದರೂ ಅಡ್ಜಸ್ಟ್ ಮಾಡಿ 10,000ನ ಅಕೌಂಟ್ಗೆ ಹಾಕು, ಇಲ್ಲ ಅಂದರೆ ಊರು ಬಿಟ್ಟು ಹೋಯ್ತಾರು ಅಂತಾನೆ ಸುಂದ್ರ. ಸರಿ ಮಾವ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಸೈಕಲನ್ನು ತಗೊಂಡು ಹೋಗುವಾಗ ಸೈಕಲ್ ಒರೆಸ್ತಿದ್ದಿದ್ದ ಅಮೂಲ್ಯ, ಕಾಡು ಪಾಪ ನಿಂತ್ಕೊಳ್ಳೋ, ಅಲ್ಲ ನಿನ್ನ ಸೈಕಲನ್ನು ಎಷ್ಟು ಚೆಂದ ಮಾಡಿ ಒರೆಸಿಟ್ಟಿದ್ದೀನಿ, ನನಗೊಂದು ಥ್ಯಾಂಕ್ಸ್ ಹೇಳೋದಿರಲಿ, ನನ್ನ ಕಡೆ ನೋಡು ಇಲ್ವಲ್ಲ, ಎಷ್ಟು ಗಾಂಚಲಿ ಇರಬೇಕು ನಿನಗೆ. ನಿನ್ನ ಡೆಲಿವರಿ ಬ್ಯಾಗನಂತೂ ಗಲೀಜಾಗಿ ಇಟ್ಕೊಂಡಿದ್ಯಾ. ಸುಂದ್ರ ಚಿಕ್ಕಪ್ಪ ಪ್ರೀತಿಯಿಂದ ಈ ಸೈಕಲ್ ಕೊಟ್ಟಿದ್ದಾರೆ, ಇದನ್ನಾದರೂ ನೀಟಾಗಿ ಇಟ್ಕೋಬೇಕು ತಾನೆ. ಗಬ್ಬು ಕಣೋ ನೀನು, ನಾನು ಇರೋದಕ್ಕೆ ಇದನ್ನು ಒರೆಸಿ ನೀಟಾಗಿ ಇಟ್ಕೊಂಡಿದ್ದೀನಪ್ಪ ಅಂತಾಳೆ ಅಮೂಲ್ಯ. ನೋಡು, ನಾನು ಟೆನ್ಷನಲ್ಲಿದ್ದೀನಿ, ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು, ಸುಮ್ಮನೆ ಇದ್ಬಿಡು ಅಂತಾನೆ ವಲ್ಲಭ. ಏಯ್ ಅಪ್ಪಿ, ಎಲ್ಲಿಗೆ ಹೋಗ್ತಿದ್ಯಾ, ನನಗೂ ಒಂದು ರೌಂಡ್ಸ್ ಹೊಡ್ಸು, ನಾನು ಬರ್ತೀನಿ, ಕರ್ಕೊಂಡು ಹೋಗೋ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಸಿಟ್ಟಿನಿಂದ, ಸಾಕು ನಿಲ್ಲಿಸೆ ಅಂತ ಕೂಗ್ತಾ, ಒಳ್ಳೆ ತಲೆನೋವಾಯಿತು ನಿಂದು, ಅದೇನೋ ಸಮಯ ಪ್ರಜ್ಞೆ ಅಂತಾರಲ್ಲ ಅದಿದೆಯಾ, ನಿನ್ನೆಯಿಂದ ನೋಡ್ತಿದ್ದೀನಿ, ನಾನು ಉಪವಾಸ ಇರಬೇಕು ಅಂತೀಯಾ, ಮಧ್ಯರಾತ್ರಿ ಎಬ್ಸಿ ಊಟ ಮಾಡು ಅಂತೀಯಾ, ಅದು ಯಾವುದೋ ಡಬ್ಬ ಕಲ್ ಥರ ಇರೋ ಮುದ್ದೆ ಕೊಡ್ತೀಯ, ಯಾಕೆ ಪ್ರಾಣ ತಿಂತೀಯಾ, ಬೆಳಿಗ್ಗೆ ನೋಡಿದರೆ ನನ್ನ ಬ್ಯಾಗ್ ಕ್ಲೀನ್ ಮಾಡ್ತಿದ್ದೆ, ಅದನ್ನು ಹರಿದು ಹಾಕಿದ್ಯಾ, ಅದೆಲ್ಲ ಸಾಲದು ಅಂತ ನನ್ನ ಸೈಕಲ್ ಕ್ಲೀನ್ ಮಾಡೋದು ಎಲ್ಲ ನನ್ನ ಕರ್ಮ. ನಾನು ಹೇಳಿದ್ನೇನೆ ಸೈಕಲ್ ಕ್ಲೀನ್ ಮಾಡು ಅಂತ. ಫಸ್ಟ್ ಆಫ್ ಆಲ್ ನನ್ನ ಸೈಕಲನ್ನು ಏನಕ್ಕೆ ಮುಟ್ತೀಯ ನೀನು, ಏನು ರೈಟ್ಸ್ ಇದೆ ನಿನಗೆ, ಇರಿಟೇಷನ್ ಮೇಲೆ ಇರಿಟೇಷನ್ ಕೊಡ್ತಿದ್ಯಾ, ನನಗೂ ಸಾಕಾಗೋಗಿದೆ, ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿರು, ಇಲ್ಲ ಬಾರಿಸ್ಬಿಡ್ತೀನಿ ಹಾಗೇನೆ ಅಂತಾನೆ ವಲ್ಲಭ. ಈಗ ಏನಾಯಿತು ಅಂತ ಇಷ್ಟೊಂದು ಕೋಪ ಮಾಡ್ಕೋತಿದ್ಯೋ ಅಂತಾಳೆ ಅಮೂಲ್ಯ. ಮಾಡೋದೆಲ್ಲ ಮಾಡಿ ಏನಾಯ್ತಾ ವಲ್ಲಭ ಅಂತ ಕೇಳ್ತಿದ್ಯಲ್ಲ ಈಡಿಯೇಟ್, ಸರಿಯಾಗಿ ಕೇಳಿಸ್ಕೊ, ನಿನ್ನ ಮಧ್ಯೆ ದೇವರು ಒಂದು ಗೆರೆ ಎಳೆದಿದ್ದಾನೆ, ಗೆರೆ ದಾಟಿ ಬರೋಕ್ಕೆ ಟ್ರೈ ಮಾಡಿದರೆ ಗೆರೆ ಮೇಲೆ ಗೋಡೆ ಕಟ್ಟಬೇಕಾಗುತ್ತೆ ಅಂತ ವಲ್ಲಭ ಹೋಗ್ತಾನೆ. ಅಮೂಲ್ಯ ಅಳ್ತಾಳೆ. ಈಚೆ ಕೇಶವ ಅಪ್ಪನ ಜೊತೆ ಸ್ಕೂಟ್ರಲ್ಲಿ ಹೋಗ್ತಾ, ಅಪ್ಪ ಸಿಕ್ಕಾಪಟ್ಟೆ ಬಿಸಿಲಲ್ವಾ, ಪೇಪರಲ್ಲಿ ಓದಿದೆ ಇವತ್ತು ಮಳೆ ಬರುತ್ತಂತಪ್ಪ, ಇವತ್ತು ನಾವು ಬ್ಯಾಂಕಿಗೆ ಹೋಗಲೇಬೇಕಪ್ಪ ಅಂತಾನೆ ಕೇಶವ. ಆಗ ನನ್ನ ಗಾಡಿ ನಿಲ್ಲಿಸಿ, ಇಳಿಯೋ ಕೆಳಗೆ ಅಂತಾರೆ. ಕೇಶವ ಇಳಿದು ಅಪ್ಪ ಅಂತಾನೆ. 10,000 ಕೊಡು ಅಂತಾರೆ ನಂದನ್. 10,000 ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ, 10,000 ನಾನೆಲ್ಲಿಂದ ತರಲಿ ಅಂತಾನೆ ಕೇಶವ. ಅಲ್ವಾ, ನಿನ್ನ ಹತ್ರ ಇಲ್ಲ ತಾನೆ, ಬೇಕು ಅಂದಿದ ತಕ್ಷಣ ಬೇರೆಯವರು ಕೊಡಲ್ಲ ತಾನೆ, ಅದನ್ನು ದುಡಿಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಅದು 10,000 ರೂಪಾಯಿ ಆಗಿರ್ಬೋದು, 10 ರೂಪಾಯಿಯೂ ಆಗಿರ್ಬೋದು, ದುಡ್ಡೇ ಅಂತಾರೆ ನಂದನ್. ಬ್ಯಾಂಕಿಗೆ ಯಾಕೆ ಹೋಗೋದು ಬೇಡ ಅಂತಿದ್ದೀನಿ ಅಂದರೆ, ನಿನ್ನೆ ಮೊನ್ನೆ ಬ್ಯಾಂಕ್ ರಜಾ ಅಲ್ವಾಪ್ಪ, ಇವತ್ತು ರಶ್ ಜಾಸ್ತಿ ಇರುತ್ತೆ, ಅದಕ್ಕೆ ಬೇಕಿದ್ರೆ ನಾವು ನಾಳೆ ಹೋಗೋಣ ಅಂತಾನೆ ಕೇಶವ. ಬ್ಯಾಂಕ್ ಎಷ್ಟಾದರೂ ರಶ್ ಇರಲಿ, ಇವತ್ತೇ ಹೋಗಲೇಬೇಕು, ಮಾಡಿಸೋದು ಪಾಸ್ಬುಕ್ ಎಂಟ್ರಿ ಅಲ್ವೇನೋ, ಎಷ್ಟೊತ್ತು ತೊಗೊಂಡ್ಬಿಡುತ್ತೆ, ಆ ದುಡ್ಡು ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಾಗಲಿ, ಇದೇ ಮಾರಿ ಹಬ್ಬ, ಬಾ ಕೂತ್ಕೋ ಅಂತಾರೆ ನಂದನ್. ಏನು ಮಾಡೋದಪ್ಪ, ಅಪ್ಪನ ತಡೆಯೋಕ್ಕಾಗ್ತಿಲ್ವಲ್ಲ, ಹೀಗಾದರೆ ವಲ್ಲಭ ಸಿಕ್ಕಾಕೋತಾನ ಅಂತ ಯೋಚನೆ ಮಾಡ್ತಾನೆ ಕೇಶವ. ಈಚೆ ವಲ್ಲಭ ಬ್ಯಾಟ್ರಿ ಮತ್ತು
ಬಚ್ಚನ್ನ ಮೀಟ್ ಮಾಡ್ತಾನೆ. ಏನು ವಿಷಯ ಮಗ ಅಂತಾನೆ. ಬ್ಯಾಟ್ರಿ, ನನ್ನ ಟೈಮ್ ಸರಿ ಇಲ್ಲ ಮಗ, ನಾನು ಆಲ್ರೆಡಿ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ, ಇನ್ನೊಂದು 10,000 ಬೇಕಿತ್ತು ಕಣೋ ಅಂತಾನೆ ವಲ್ಲಭ. ದುಡ್ಡ ಏನೇ ಆಗಿದೆ ನಿನಗೆ? ಅವತ್ತು ನೋಡಿದರೆ ಅರ್ಜೆಂಟ್ ಅಂತ 5,000 ತೊಗೊಂಡೆ, ಇವತ್ತು 10,000 ಕೇಳ್ತಿದ್ಯಾ, ಏನೋ ನಿಂದು ಪ್ರಾಬ್ಲಮ್ಮು ಅಂತಾನೆ ಬ್ಯಾಟ್ರಿ. ಲೋ ಮಗ, ನೀನು ಡೆಲಿವರಿ ಕೆಲಸ ಮಾಡ್ತಿದ್ಯಾ ತಾನೆ, ಅಥವಾ ನನ್ನ ಮಾವ ಸ್ಯಾಡಿಸ್ಟು ಸಂಬಳ ಗಿಂಬಳ ಕೊಡದೆ ಸತಾಯಿಸ್ತಿದ್ದಾನ ಅಂತಾನೆ ಬಚ್ಚನ್. ಆ ಥರ ಏನಿಲ್ಲ, ನಿಮ್ಮ ಮಾವ ದೇವ್ರಂಥ ಮನುಷ್ಯರು, 2-3 ಸಲ ಅಡ್ವಾನ್ಸ್ ಕೊಟ್ಟಿದ್ದಾರೆ ನನಗೆ ಏನು ಪರ್ಸ್ನಲ್ಲು ಪ್ರಾಬ್ಲಮ್ ಇತ್ತು, ಅದಕ್ಕೆ ಬೇರೆ ಎಲ್ಲಾದರೂ ದುಡ್ಡು ಅರೇಂಜ್ ಆಗುತ್ತಾ ಅಂತ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಅಂತಾನೆ ವಲ್ಲಭ. ಮಗ ನಿಜ ಹೇಳು, ಅಪ್ಪನ ಜೇಬಿಂದ ದುಡ್ಡು ಗೆರಿಸ್ದ, ಇವಾಗ ಅದನ್ನು ವಾಪಸ್ ಇಡೋಕ್ಕೆ ದುಡ್ಡು ಕೇಳ್ತಿದ್ಯಾ ಅಂತಾನೆ ಬಚ್ಚನ್. ಆ ಥರ ಏನಿಲ್ಲ, ಮ್ಯಾಟರ್ಗೆ ಬನ್ನಿ, 10,000 ಅರೇಂಜ್ ಆಗುತ್ತಾ ಹೇಳು, ಅದನ್ನೇ ಅಂತಾನೆ ವಲ್ಲಭ. ಬೇಜಾರು ಮಾಡ್ಕೋಬೇಡ ಮಗ, ಅರೇಂಜ್ ಮಾಡೋಕ್ಕೆ 5-6 ದಿನನಾದರೂ ಬೇಕಾಗುತ್ತೆ ಅಂತಾನೆ ಬ್ಯಾಟ್ರಿ. 5-6 ದಿನ ಅಂದರೆ ಲೇಟ್ ಆಗುತ್ತೆ, ನಾನು ಟ್ರೈ ಮಾಡ್ತಿದ್ದೀನಿ, ನೀವು ಟ್ರೈ ಮಾಡ್ತೀರಿ, ಸಿಕ್ಕಿದ್ರೆ ಕಾಲ್ ಹಾಕು ಅಂತ ವಲ್ಲಭ ಹೋಗ್ತಾನೆ. ಈಚೆ ಮನೆಯಲ್ಲಿ ವಲ್ಲಭ ಹಾಲ್ನಲ್ಲಿ ಟೆನ್ಷನಲ್ಲಿ ತಿರುಗ್ತಿರ್ತಾನೆ. ಆಗ ಮಾಧವ ಬಂದು, ಚಿಕ್ಕು ಅಪ್ಪ ಇಷ್ಟೊತ್ತಿಗಾಗಲೇ ಬ್ಯಾಂಕಿಗೆ ಹೋಗಿ ದುಡ್ಡು ಯಾರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ ನೋಡಿರ್ತಾರೆ, ಈಗ ಏನು ಮಾಡೋದು, ಅಟ್ಲೀಸ್ಟ್ ಈಗಲಾದರೂ ನನಗೆ ಸತ್ಯ ಹೇಳೋಕೆ ಬಿಡು ಅಂತಾನೆ. ಅಣ್ಣ, ನೀನು ಆ ವಿಷಯದಲ್ಲಿ ಇಂಟರ್ಫಿಯರ್ ಆಗೋ ಹಾಗಿಲ್ಲ, ನೀನು ಮಾತು ಕೊಟ್ಟಿದ್ಯಾ, ಪ್ಲೀಸ್ ನೀನೇನು ಮಾತಾಡೋಕೆ ಹೋಗಬೇಡ ಅಂತಾನೆ ವಲ್ಲಭ. ಆಗ ನಂದನ್ ಸಿಟ್ಟಿಂದ ಮನೆಗೆ ಒಳಗೆ ಬಂದು ವಲ್ಲಭ ಕೆನ್ನೆಗೆ ಬಾರಿಸೇ ಬಿಡ್ತಾರೆ. ಮನೆಯವರೆಲ್ಲ ಬಂದು ಶಾಕ್ನಿಂದ ನೋಡ್ತಾರೆ. ಯಾಕ್ರಿ, ಕಾರಣನೇ ಇಲ್ಲದೆ ವಲ್ಲಭನ ಹೊಡಿತಿದ್ದೀರಾ, ಏನಾಯಿತು ರೀ ಅಂತಾರೆ ಗಿರಿಜಾ. ನಿನಗೆ ಕಾರಣ ಬೇಕಾ ಗಿರಿಜಾ, ಇವತ್ತು ನನ್ನ ಅನುಮಾನ ನಿಜ ಆಯಿತು, ನನ್ನ ಅಕೌಂಟಿಂದ 10,000 ಕೊದ್ದವನು ಇವನೇ ಅಂತಾರೆ ನಂದನ್. ಏನು, ನಮ್ಮ ವಲ್ಲಭನ? ಸಾಧ್ಯನೇ ಇಲ್ಲ ರೀ, ಅವನ ಹಾಗೆಲ್ಲ ಮಾಡಿರಲ್ಲ, ನೀವು ಸುಮ್ಮನೆ ಅವನ ಮೇಲೆ ಅಪವಾದ ಹೊರಿಸ್ಬೇಡಿ ಅಂತಾರೆ ಗಿರಿಜಾ, ನಾನೇನು ಸುಮ್ಮನೆ ಹೊರಿಸ್ತಾ ಇಲ್ಲ, ಬ್ಯಾಂಕಿಗೆ ಹೋಗಿ ಅಕೌಂಟ್ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ, ಕೇಶವನ್ ಕೇಳು ಬೇಕಾದರೆ. ಅವತ್ತು ಇವನು ಅಂಗಡಿಗೆ ಬಂದಾಗಲೇ ನನಗೆ ಅನುಮಾನ ಬಂತು, ಸ್ವಲ್ಪ ಹೊತ್ತು ನನ್ನ ಮೊಬೈಲ್ ಕಾಣಿಸ್ಲಿಲ್ಲ, ನನ್ನ ಮೊಬೈಲ್ ತಗೊಂಡು ಇವನು ನನ್ನ ಅಕೌಂಟಿಂದ ತನ್ನ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಇಷ್ಟಕ್ಕೂ ನನ್ನ ಪಾಸ್ವರ್ಡ್ ಗೊತ್ತಿರೋದು ಇವನಿಗೆ ಮತ್ತು ರಕ್ಷನ್ಗೆ ಮಾತ್ರ. ರಕ್ಷಾ ಅಂತೂ ಇಂಥ ಕಚಡ ಕೆಲಸ ಮಾಡಿರಲ್ಲ, ಇನ್ಯಾರು ಮಾಡ್ತಾರೆ, ಇವನೇ ತಾನೇ. ಬ್ಯಾಂಕಿಗೆ ಹೇಗೆ ಹೋಗಿ ಬಂದಿದ್ದೀನಿ ಗಿರಿಜಾ, ನನ್ನ ಹತ್ರ ಸಾಕ್ಷಿ ಇದೆ ಅಂತಾರೆ ನಂದನ್. ವಲ್ಲಭ, ಅಪ್ಪ ಹೇಳ್ತಿರೋದು ನಿಜನಾ, ನೀನು ದುಡ್ಡು ತಗೊಂಡಿದ್ದೀನೋ ಅಂತಾರೆ ಗಿರಿಜಾ. ವಲ್ಲಭ ಮಾತಾಡಲ್ಲ. ನಿನ್ನೆ ಏನಂದೆ ನೀನು, ನನ್ನ ಗಂಡನ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ಬೇಡಿ, ಅವನು ತುಂಬ ಸ್ವಾಭಿಮಾನಿ, ಅವನು ತುಂಬ ಪ್ರಾಮಾಣಿಕ ಅಂತ. ನೋಡಿದೆ ಈಗ ಅವನ ಪ್ರಾಮಾಣಿಕತೆ ಸ್ವಾಭಿಮಾನನ? ಕೆಲವರಿಗೆ ಜೀವನದಲ್ಲಿ ನಾಚಿಕೆ, ಮಾನ, ಮರ್ಯಾದೆ, ರೋಷ, ಸ್ವಾಭಿಮಾನ ಏನೂ ಇರೋದಿಲ್ಲ. ಯಾಕೇಳು, ಹುಟ್ಟುವಾಗಲೇ 3 ಬಿಟ್ಟು ಹುಟ್ಟಿರ್ತಾರೆ, ಅವ್ರು ಅಂಥವ್ನು ಕಣೋ ನೀನು ಅಂತಾರೆ ನಂದನ್. ವಲ್ಲಭ, ಯಾಕೋ 10,000 ತಗೊಂಡೆ, ನೀನು ಯಾವ ಕೆಟ್ಟ ಕೆಲಸ ಮಾಡೋಕ್ಕೂ ಇದನ್ನು ತಗೊಂಡಿರಲ್ಲ, ಏನೋ ರೀಸನ್ ಇದ್ದೇ ತಗೊಂಡಿರ್ತೀಯ, ಯಾಕೆ ಅಂತ ಹೇಳು ಪ್ಲೀಸ್ ಅಂತಲೇ ಅಮೂಲ್ಯ. ಮಾತಾಡೋ ವಲ್ಲಭ, ಯಾಕೋ ಆ ದುಡ್ಡು ತಗೊಂಡೆ ಅಂತಾರೆ ಗಿರಿಜಾ. ಇನ್ಯಾಕೆ, ಇನ್ಯಾರಿಗೂ ಸಹಾಯ ಮಾಡಿ ತಾನು ದೊಡ್ಡ ಮನುಷ್ಯ ಅನ್ಸ್ಕೊಳ್ಳೋಕ್ಕೆ. ಇವನು ಸಂಪಾದನೆ ಮಾಡಿರೋ ದುಡ್ಡು ಕೊಟ್ಟಿರ್ತಾನೆ, ದುಡ್ಡು ಖಾಲಿಯಾಗಿರುತ್ತೆ, ನನ್ನ ದುಡ್ಡು ತೆಗೆದಿರ್ತಾನೆ. ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀನು ಕಷ್ಟಪಟ್ಟು ದುಡಿಯೋದು ನನಗಿಷ್ಟ ಇಲ್ಲ ಅಂದರೂ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತೇನೋ, ನೀನು ನನಗೆ ಪ್ರತಿ ತಿಂಗಳು ದುಡ್ಡು ತಂದು ಕೊಡ್ತೀಯಾ ಅಂತ ಅಲ್ಲ, ಆ ದುಡ್ಡು ದುಡಿಯೋಕ್ಕೋಸ್ಕರ ಸ್ವಲ್ಪನಾದರೂ ಸ್ವಾಭಿಮಾನ ಹುಟ್ಟುತ್ತೆ, ಆ ಸ್ವಾಭಿಮಾನ ಉಳಿಸ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆ ಸ್ವಾಭಿಮಾನ ಬಿಟ್ಟು ಇಂಥ ಕೆಲಸ ಮಾಡಿದ್ಯಲ್ಲೋ, ನಾಚಿಕೆ ಆಗಬೇಕು ನಿನಗೆ, ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನು ಅಂತಾರೆ ನಂದನ್. ಆಗ ಮಾಧವ, ಅಪ್ಪ ಅದು ಅಂತಾನೆ. ಮಾಧವ, ನೀನು ಸುಮ್ಮನಿರು, ಇವನು ವಹಿಸ್ಕೊಂಡು ಬರಬೇಡ ನೀನು. 10,000 ನನ್ನ ದುಡ್ಡನ್ನು ನೀನು ತಗೊಂಡಿದ್ಯಾ, ಯಾಕೆ ತಗೊಂಡಿದ್ಯಾ ಅಂತ ನಾನು ಕೇಳಲ್ಲ ಕಣೋ, ನನ್ನ ದುಡ್ಡು ನನಗೆ ಬೇಕು, ಕೊಡು 10,000 ನನಗೆ ಕೊಡೋ ಅಂತಾರೆ ನಂದನ್. ಈಗಲೇ 10,000 ಬೇಕು ಅಂದರೆ ಎಲ್ಲಿಂದ ತರಲಿ, ನನಗೆ ಕಷ್ಟ ಆಗುತ್ತೆ ಅಂತಾನೆ ವಲ್ಲಭ. ನನಗೆ ತಿರುಗಿಸಿ ಮಾತಾಡ್ತೀಯ ಅಂತ ಮತ್ತೆ ಕೆನ್ನೆಗೆ ಬರೆಸ್ತಾರೆ ನಂದನ್. ಮಾವ ಪ್ಲೀಸ್ ಮಾವ ಅಂತಾಳೆ ಅಮೂಲ್ಯ. ಏನು ಮಾತಾಡೋಕೆ ಬಂದೆ ನೀನು, ಮಾತಾಡು, ಯಾರು ಮಧ್ಯೆ ಮಾತಾಡಬಾರ್ದು, ಇದು ನನ್ನ ಮಗನ ಮಧ್ಯೆ ನಡೀತಾ ಇರೋ ಮಾತುಕತೆ. ಕೊಡೋ ನನ್ನ 10,000 ನನಗೀಗ ಬೇಕು, ಕೊಡೋ ಅಂತಾರೆ ನಂದನ್. ಈಗಲೇ ಕೊಡೋಕ್ಕಾಗಲ್ಲ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಾನೆ ವಲ್ಲಭ. ಹೌದಾ ಸರ್, ಹಾಂ, ಯಾವಾಗ ಕೊಡ್ತೀರಾ ಸರ್, ನೀವು ದುಡ್ಡನ್ನು ಇವತ್ತು ರಾತ್ರಿಗೆ ಕೊಡ್ತೀರಾ? ನನಗೂ ಬೇಡ ನಿನಗೂ ಬೇಡ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನನ್ನ ದುಡ್ಡು ನನ್ನ ಕೈನಲ್ಲಿರಬೇಕು, ಕೊಡಲಿಲ್ಲ ಅಂದರೆ ಪರಿಣಾಮ ನೆಟ್ಟಾಗಿರಲ್ಲ. ಮನೆಯವರೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಕತ್ತೆ ಬಡವನಿಗೆ ಸಹಾಯ ಮಾಡೋಕ್ಕೆ ಯಾರಾದರೂ ದುಡ್ಡು ಕೊಟ್ಟರೆ ಚೆನ್ನಾಗಿರೋದಿಲ್ಲ. 10,000 ತಗೊಂಡಿರೋದು ಇವನೇ ಅದನ್ನು ತಂದುಕೊಡ್ಬೇಕು ಅಂತ ನಂದನ್ ಹೋಗ್ತಾರೆ. ಚಿಕ್ಕು ಅಂತ ಮಾಧವ ವಲ್ಲಭನ ಹಿಡ್ಕೋತಾನೆ. ಸಾರಿ ಕಣೋ ಅಪ್ಪ, ಬ್ಯಾಂಕಿಗೆ ಹೋಗೋದನ್ನು ತುಂಬ ತಡೆದೆ, ಆದರೆ ಆಗಲೇ ಇಲ್ಲ ಅಂತಾನೆ ಕೇಶವ. ಯಾಕೋ ವಲ್ಲಭ, ಯಾಕೋ ಹೀಗೆ ಮಾಡ್ತೀಯ ನೀನು ಅಂತ ಅಳ್ತಾರೆ ಗಿರಿಜಾ. ಈಚೆ ಟೆರೆಸ್ ಮೇಲೆ ಮಾಧವ, ಕೇಶವ, ವಲ್ಲಭ, ಸುಂದರ ನಿಂತಿರ್ತಾರೆ. ಎಂಥ ಜೀವನನೋ ಇದು, ಇಷ್ಟು ವಯಸ್ಸಾದರೂ 10,000 ರೂಪಾಯಿ ಅರೇಂಜ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತಾನೆ ಕೇಶವ. ನಾನು ಎಲ್ಲ ಕಡೆ ಟ್ರೈ ಮಾಡಿದೆ ಅಣ್ಣ, ನನ್ನ ಫ್ರೆಂಡ್ಸ್ ಬ್ಯಾಟ್ರಿ ಬಚ್ಚನ್ ಅವರನ್ನು ಕೇಳಿದೆ,
ಅವರು ಇಲ್ಲ ಅಂದರು ಅಂತಾನೆ ವಲ್ಲಭ. ಚಿಕ್ಕು, ನಾನು ಅವತ್ತೇ ಹೇಳಿದೆ ನಾನೆಲ್ಲ ಹೋಗಿ ನಿಜ ಹೇಳ್ತೀನಿ ಅಂತ. ಆದರೆ ನೀವಿಬ್ಬರು ನನ್ನ ಹತ್ರ ಮಾತು ತಗೊಂಡು ಅದನ್ನು ತಡೆದ್ರಿ. ಯಾಕ್ರೋ ಹೀಗೆ ಮಾಡಿದ್ರಿ? ಈಗಲೂ ಕಾಲ ಮಿಂಚಿಲ್ಲ ಕಣೋ. ಅಪ್ಪನ ಹತ್ರ ಹೋಗಿ ನಾನೆಲ್ಲ ಸತ್ಯನು ಅಂತ ಮಾಧವ ಹೇಳುವಾಗ, ಅಣ್ಣ ನೀನು ಸುಮ್ಮನೆ ಇರು, ದುಡ್ಡು ತಾನೆ, ಏನೋ ಒಂದು ದಾರಿ ಇರುತ್ತೆ, ನಾನು ಅರೇಂಜ್ ಮಾಡ್ತೀನಿ ಅಂತಾನೆ ವಲ್ಲಭ. ಏನು ಮಾಡ್ತೀಯಾ? ದುಡ್ಡಿನ ಗಿಡ ನಟ್ಟಿದ್ದೀವ, ಕಿತ್ಕೊಂಡು ಹೋಗಿ ಭಾವಂಗೆ ಕೊಡೋದಕ್ಕೆ ಅಂತಾನೆ ಸುಂದರ. ಆಗ ಮೀನಾ ಬಂದು, ವಲ್ಲಭ ತಗೋ ಇದನ್ನು ಅಂತ 10,000 ದುಡ್ಡನ್ನು ಕೊಡ್ತಾಳೆ. ಏನತ್ತಿಗೆ ಇದು ಅಂತಾನೆ ವಲ್ಲಭ ಈ ದುಡ್ಡನ್ನು ನಾನು ಅವತ್ತು ಕೇಶವ ಕೇಳಿದಾಗಲೇ ಕೊಡಬೇಕಾಗಿತ್ತು, ಆದರೆ ನಾನು ಆವಾಗ ಕೊಡಲಿಲ್ಲ, ಇವಾಗ ಕೊಡ್ತಿದ್ದೀನಿ, ತಗೋ ಇದನ್ನು ಮಾವಂಗೆ ತಗೊಂಡೋಗಿ ಕೊಟ್ಬಿಡು ಅಂತಾಳೆ ಮೀನಾ. ಅತ್ತಿಗೆ, ಅಪ್ಪ ಅಷ್ಟು ಕ್ಲಿಯರಾಗಿ ಹೇಳಿದಾರಲ್ಲ, ನನಗೆ ಮನೆಯವ್ರು ಯಾರು ಸಹಾಯ ಮಾಡಬಾರ್ದಂತೆ, ಸುಮ್ಮನೆ ನನಗೆ ಸಹಾಯ ಮಾಡಿ ನೀವ್ಯಾಕೆ ಸಿಕ್ಕಾಕೋತೀರಾ ಅಂತಾನೆ ವಲ್ಲಭ. ನಾನು ನಿನಗೆ ಕೊಟ್ಟೆ ಅಂತ ಯಾರು ಮಾವಂಗೆ ಹೇಳ್ತಾರೆ? ಯಾರೂ ಹೇಳಲ್ಲ, ತಗೋ ಅಂತಾಳೆ ಮೀನಾ. ಅವ್ನು ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಅದು ಅಪ್ಪಂಗೆ ಗೊತ್ತಾದರೆ ಅವನು ಬೈಯೋದ್ರ ಜೊತೆಗೆ ನಿನ್ನನ್ನು ಬೈತಾರೆ, ಅದೆಲ್ಲ ಬೇಡ, ಸುಮ್ಮನಿರು ಅಂತಾನೆ ಕೇಶವ. ಆಗ ಅಮೂಲ್ಯ ಬಂದು, ಅಕ್ಕ ಏನು ನಡೀತಿದೆ ಇಲ್ಲಿ? ನೀವು ಯಾಕೆ ಅಕ್ಕ ವಲ್ಲಭಂಗೆ ದುಡ್ಡು ಕೊಡ್ತಿದ್ದೀರಾ ಅಂತಾಳೆ. ಅದು ಅಮ್ಮು ಅಂತಾಳೆ ಮೀನಾ. ಅಲ್ಲ ಕಾಡು ಪಾಪ, ನಿನ್ನೆ ನಾನು ನಿನ್ನ ಹತ್ರ ಕೇಳಿದೆ ತಾನೆ, ಮಾವನ ಅಕೌಂಟಿಂದ ದುಡ್ಡು ತೆಗೆದಿದ್ದರೆ ನನ್ನ ಹತ್ರ ಹೇಳ್ಕೊ ಅಂತ. ನಿನ್ನೆ ಇಲ್ಲ ಅಂದೆ, ಇವಾಗ ಏನೋ ಇದೆಲ್ಲ, ಏನಕ್ಕೆ ದುಡ್ಡು ತಗೊಂಡೆ ಅಂತ ಅದನ್ನು ಫಸ್ಟ್ ಹೇಳು ಅಂತಾಳೆ ಅಮೂಲ್ಯ. ಅಮ್ಮು ಅದನ್ನು ನಾನು ಹೇಳ್ತೀನಿ, ವಲ್ಲಭ ದುಡ್ಡು ತಗೊಂಡಿದ್ದು ಅವನಿಗೋಸ್ಕರ ಅಲ್ಲ, ಮಾಧವ ಬಾವ ಪ್ರಿಯ ಅಕ್ಕಗೋಸ್ಕರ. ಅವತ್ತು ಅವ್ರು ಹನಿಮನಿಗೆ ಹೋಗಿದ್ರಲ್ಲ ಅಂತ ಆಗಿರೋದನ್ನೆಲ್ಲ ಹೇಳ್ತಾಳೆ ಮೀನಾ. ಸಾರಿ ಅಮೂಲ್ಯ, ಇದೆಲ್ಲ ಆಗಿದ್ದು ನನ್ನಿಂದನೇ ಅಂತಾನೆ ಮಾಧವ. ಪರವಾಗಿಲ್ಲ ಬಾವ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ಅಂತಾಳೆ ಅಮೂಲ್ಯ. ಏಯ್ ಗೂಬೆ, ಈ ವಿಷಯನ ಮನೆಯವರು ಯಾರಿಗಾದರೂ ಹೇಳಿದರೆ ಅಷ್ಟೇ, ಸುಮ್ಮನೆ ಇದ್ಬಿಡು ಅಂತಾನೆ ವಲ್ಲಭ. ಅಮ್ಮು ಈ ವಿಷಯ ಹೇಳಲ್ಲ ಕಣೋ, ಪ್ಲೀಸ್ ದುಡ್ಡು ತಗೋ ಅಂತಾಳೆ ಮೀನಾ. ಇಲ್ಲ ಅತ್ತಿಗೆ, ಇದು ನನ್ನ ಹೋರಾಟ, ನಾನೇ ಹೋರಾಡಬೇಕು, ನಿಮ್ಮನ್ನು ಯಾರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಸೋಕ್ಕೂ ತೊಂದರೆ ಕೊಡುವಂಥದ್ದು ನನಗೆ ಇಷ್ಟ ಇಲ್ಲ, ನಾನೇ ಫೇಸ್ ಮಾಡ್ತೀನಿ ಅಂತ ವಲ್ಲಭ ಹೋಗ್ತಾನೆ. ಇವನು ಈ ಥರ ಮಾಡಿದರೆ ನಾಳೆ ಭಾವಂಗೆ ಎಲ್ಲಿಂದ ದುಡ್ಡು ತಂದು ಕೊಡ್ತಾನೋ ಅಂತಾನೆ ಸುಂದರ. ಈಚೆ ಮಾಧವ ಫೋನಲ್ಲಿ ರೂಮಲ್ಲಿ ಕೂತ್ಕೊಂಡು, ಹಲೋ ಮಗ, ಒಂದು 10,000 ರೂಪಾಯಿ ಬೇಕಾಗಿತ್ತು ಕಣೋ, ಅರೇಂಜ್ ಮಾಡ್ತೀಯಾ? ಹೋಗಲಿ, ಒಂದು 5,000 ಸರಿ ಬಿಡು ಮಗ, ಥ್ಯಾಂಕ್ಸ್ ಅಂತ ಕಾಲ್ ಕಟ್ ಮಾಡ್ತಾನೆ. ಆಗ ಪ್ರಿಯ ಬಂದು ಕೂತ್ಕೊಂಡು, ರೀ ನಿಮ್ಮ ತಮ್ಮನಿಗೋಸ್ಕರ ದುಡ್ಡು ಅರೇಂಜ್ ಮಾಡ್ತಿದ್ದೀರಾ ಅಂತಾಳೆ. ಹ್ಞೂ ಪ್ರಿಯಾ, ಯಾಕೆ ಅಂತಾನೆ ಮಾಧವ. ಏನಿಲ್ಲ, ಸುಮ್ಮನೆ ಕೇಳಿದೆ. ಅಲ್ಲ ರೀ, ವಲ್ಲಭ ಮಾಡಿದ್ದು ತಪ್ಪಲ್ವಾ? ಅವನಿಗೆ ದುಡ್ಡು ಬೇಕು ಅಂದಿದ್ರೆ ಮಾವನ ಹತ್ರ ಕೇಳ್ಬೋದಿತ್ತು, ಮಾವ ಕೊಡ್ತಿದ್ರು, ಅದು ಬಿಟ್ಟು ಅಕೌಂಟಿಂದ ಕಳ್ತನ ಮಾಡೋದು ತಪ್ಪಲ್ವಾ? ಮಾವ ಆಗಿದ್ದಕ್ಕೆ ಸುಮ್ಮನೆ ಇದ್ದಾರೆ, ನಮ್ಮ ಮನೇಲೇನಾದರೂ ಈ ಥರ ಮಾಡಿದರೆ ಸಿಗ್ದು ತೋರಣ ಕಟ್ಟಿರೋರು ಅಂತಾಳೆ ಪ್ರಿಯಾ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ಅಂತಾನೆ ಮಾಧವ. ಅಲ್ಲ ರೀ, ನಿಮ್ಮ ತಮ್ಮ ತಪ್ಪು ಮಾಡಿದ್ದಕ್ಕೆ, ಮಾವ ಅವರನ್ನು ಬೈದಿದ್ದಕ್ಕೆ ಆ ಕೋಪನ ನೀವು ಇಲ್ಯಾಕೆ ತೋರಿಸ್ತಿದ್ದೀರಾ ಅಂತಾಳೆ ಪ್ರಿಯಾ. ನಾನು ಆ ಕೋಪನ ಇಲ್ಲಿ ತೋರಿಸ್ತಿಲ್ಲ ಪ್ರಿಯಾ, ಈ ಕೋಪನೇ ಇಲ್ಲಿ ತೋರಿಸ್ತಿರೋದು ಅಂತಾನೆ ಮಾಧವ. ನನಗೆ ಅರ್ಥ ಆಗಿಲ್ಲ ಅಂತಾಳೆ ಪ್ರಿಯಾ. ಇಷ್ಟಕ್ಕೂ ವಲ್ಲಭ ಅಪ್ಪನ ಅಕೌಂಟಿಂದ 10,000 ರೂಪಾಯಿ ಯಾಕೆ ತಗೊಂಡ ಅಂತ ಗೊತ್ತಿದೆಯಾ ನಿನಗೆ ಅಂತಾನೆ ಮಾಧವ. ಯಾಕ್ರಿ ಅಂತಾಳೆ ಪ್ರಿಯಾ. ನಾವು ಅವತ್ತು ಹನಿಮೂನಿಗೆ ಹೋಗಿದ್ವಲ್ವಾ, ಅವತ್ತು ನೀನು ಮಾಡಿದ ಎಡವಟ್ಟಿನಿಂದ ನಾವು ಬೀದಿಲಿ ನಿಂತಿದ್ವಲ್ವಾ, ನೆನಪಿದೆಯಾ? ಆಗ ನಾವು ರೂಮ್ ಒಳಗೆ ಹೋಗಬೇಕು, ಬೀದಿನಲ್ಲಿ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ವಲ್ಲಭ ಅಪ್ಪನ ಅಕೌಂಟಿಂದ ದುಡ್ಡನ್ನು ತನಗೆ ಕಳಿಸ್ಕೊಂಡು ನಮಗೆ ಕಳಿಸಿರೋದು. ನಮಗೋಸ್ಕರ ಅವನು ಅಷ್ಟು ರಿಸ್ಕ್ ತೊಗೊಂಡು ದುಡ್ಡು ಕಳಿಸಿದ್ದಾನೆ. ಈಗ ಅವನು ಸಿಕ್ಕಾಕೊಂಡಿದ್ದಾನೆ. ನನಗೆಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ? ಅಪ್ಪ ಅವನ್ನ ಬೈಬೇಕಾದ್ರೆ ಹೊಡಿಬೇಕಾದ್ರೆ ನನ್ನ ನಾಲಿಗೆ ತುದಿಲಿ ಸತ್ಯ ಬಂದಿತ್ತು, ಆದರೆ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ ನಿನಗೆ? ವಲ್ಲಭ ನನ್ನ ಹತ್ರ ಮಾತು ತಗೊಂಡಿದ್ದಾನೆ, ಯಾವುದೇ ಕಾರಣಕ್ಕೂ ನಾನು ಈ ವಿಷಯನ ಅಪ್ಪನ ಹತ್ರ ಹೇಳ್ಬಾರ್ದು ಅಂತ. ಆ ಒಂದು ಮಾತು ನನ್ನ ಇವತ್ತು ಮೂಕನಾಗಿ ಮಾಡಿಬಿಟ್ಟಿದೆ ಅಂತಾನೆ ಮಾಧವ. ಪಾಪ ರೀ ವಲ್ಲಭ, ಅವನು ಈ ಥರ ದುಡ್ಡು ಕಳಿಸಿದ್ದ ನಮಗೆ ಇದು ಗೊತ್ತಿಲ್ಲ ರೀ. ಆದರೂ ವಲ್ಲಭ ಅವರು ನಿಮ್ಮ ಹತ್ರ ಮಾತು ತಗೊಂಡು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಇಲ್ಲ ಅಂದರೆ ನೀವು ಹೋಗಿ ಮಾವನ ಹತ್ರ ಸತ್ಯ ಹೇಳೇ ಬಿಡ್ತಿದ್ರಿ. ಅಯ್ಯೋ ರೀ, ನಾನು ಹಾಗೆ ಹೇಳಿಲ್ಲ. ವಲ್ಲಭ ಸಿಕ್ಕಾಕೊಂಡಿರೋದಕ್ಕೆ ನನಗೂ ಬೇಜಾರಿದೆ, ಆದರೆ ವಲ್ಲಭ ಅವರು ಮಾವನ ಹತ್ರ ಯಾವಾಗಲೂ ಬೈಸ್ಕೊತಾನೆ ಇರ್ತಾರೆ. ವಲ್ಲಭ ತಪ್ಪು ಮಾಡೋದು, ಮಾವ ಬೈಯೋದು, ಇದು ಯಾವುದು ಹೊಸದಲ್ಲ ರೀ. ಆದರೆ ನೀವು ಸತ್ಯ ಹೇಳಿದರೆ ಮಾವಂಗೆ ನಿಮ್ಮ ಮೇಲೆ ಬೇಜಾರಾಗುತ್ತೆ, ಮಾವನ ಮನಸ್ಸು ಒಡೆದೋಗುತ್ತೆ. ಮಾಧವ ಈ ಥರ ಮಾಡಿದ್ನ ಅಂತ ಮಾವ ತುಂಬ ಬೇಜಾರಾಗ್ತಾರ್ರಿ, ಅದಕ್ಕೋಸ್ಕರ ಹೇಳಿದೆ, ಬೇರೇನೂ ಇಲ್ಲ. ನೀವು ಸತ್ಯ ಹೇಳಬಾರ್ದು ಅಂತ ನಿರ್ಧಾರ ಮಾಡಿರೋದು ಸರಿ ಇದೆ ಅಂತಾಳೆ ಪ್ರಿಯಾ. ಈಗ ನಿನ್ನ ನೋಡಿದರೆ ಸಣ್ಣ ವಯಸ್ಸಲ್ಲಿ ಅಮ್ಮ ನನಗೊಂದು ಕತೆ ಹೇಳ್ತಿದ್ದರು, ನೆನಪಾಗ್ತಿದೆ, ಹೇಳ ಅಂತಾನೆ ಮಾಧವ. ಹೇಳ್ರಿ ಅಂತಾಳೆ ಪ್ರಿಯಾ. ಒಂದು ಹೊಲದಲ್ಲಿ ಒಬ್ಬ ರೈತ ಇದ್ದಂತೆ. ಅವನು ತನ್ನ ಹೊಲದಲ್ಲಿ ದಿನಾ ಕೆಲಸಕ್ಕೆ ಹೋಗಬೇಕಾದ್ರೆ ಕುರಿನ ಮರಕ್ಕೆ ಕಟ್ಟಾಕಿ ಬುತ್ತಿನ ಅದರ ಹತ್ರ ಇಟ್ಟು ಹೋಗ್ತಿದ್ದನಂತೆ. ಆ ಕುರಿನ ಕಟ್ಟಾಕಿರೋ ಮರದ ಮೇಲಿರೋ ಕೋತಿ ಇಳಿದು ಬಂದು ಒಂದಿನ ಅವನ ಬುತ್ತಿನಲ್ಲಿ ಏನಿತ್ತು ಅಂತ ನೋಡೋಕೆ ಬಂದಾಗ ಕುರಿ ಹೇಳ್ತಂತೆ, ನನ್ನ ಯಜಮಾನ ದಣಿದು ಬಂದಾಗ ತಿನ್ನೋಕೆ ಅಂತ ತಂದಿರೋ
ಮೊಸರನ್ನ ಇದು, ದಯವಿಟ್ಟು ಇದನ್ನು ತಿನ್ನಬೇಡ ಅಂತಂತೆ. ಆಗ ಕೋತಿ ಕಣ್ಣೀರು ಹಾಕಿ, ಅಯ್ಯೋ ನಾನು ತುಂಬ ದಿನದಿಂದ ಹಸ್ಕೊಂಡಿದ್ದೀನಿ, ಏನೂ ತಿಂದಿಲ್ಲ, ದಯವಿಟ್ಟು ಸ್ವಲ್ಪ ತಿನ್ನೋಕೆ ಬಿಡು ಅಂತ ಕೇಳ್ತಂತೆ. ಆಗ ಕುರಿಗೆ ಕರುಣೆ ಬಂದು, ಹೌದಾ, ಸ್ವಲ್ಪ ತಿನ್ನು, ಆದರೆ ನನ್ನ ದಣಿಗುಳಿಸು ಅಂತ ಕೇಳ್ತಂತೆ. ಪೂರ್ತಿ ತಿಂದು ಕೃತಜ್ಞತೆ ಇಲ್ಲದ ಕೋತಿ ಕುರಿ ಮೂತಿಗೆ ಮೊಸರನ್ನ ಒರೆಸಿ ಓಡೋಯ್ತಂತೆ. ಚೆನ್ನಾಗಿದೆಯಲ್ಲ ಪ್ರಿಯ ಕತೆ, ಚೆನ್ನಾಗೇ ಇರಬೇಕು ಅಂತ ಸಿಟ್ಟಿಂದ ಮಾಧವ ಅಲ್ಲಿಂದ ಹೋಗ್ತಾನೆ. ರೀ ಅಂತ ಪ್ರಿಯ ಕರೀತಾಳೆ. ಈಚೆ ನಂದನ್, ವಲ್ಲಭ ದುಡ್ಡು ಕೊಡಲಿಲ್ಲ ಅಂತ ಒಂದು ಕ್ಷಣನೂ ನೀನು ಈ ಮನೇಲಿ ಇರಬಾರ್ದು, ನಡೆಯು ಅಂತ ವಲ್ಲಭನ ಕೈ ಹಿಡಿದು ಎಳ್ಕೊಂಡು ಹೋಗುವಾಗ ಮಾಧವ ಬಂದು ವಲ್ಲಭನ ಕೈನ ಹಿಡ್ಕೊತಾನೆ. ಅಪ್ಪನ ನಿರ್ಧಾರನ ತಡೆಯೋಷ್ಟು ಧೈರ್ಯ ಬಂತ ನಿನಗೆ ಅಂತಾರೆ ನಂದನ್. ನಾನು ಯಾವುದೇ ಕಾರಣಕ್ಕೂ ವಲ್ಲಭನ ಕೈ ಬಿಡಲ್ಲಪ್ಪ. ವಲ್ಲಭ ತಪ್ಪು ಮಾಡಿಲ್ಲಪ್ಪ, ತಪ್ಪಾಗಿರೋದು ನನ್ನಿಂದ. ನಾನು ಪ್ರಿಯ ಹನಿಮೂನಿಗೆ ಅಂತ ಹೋಗಿದ್ವಲ್ವಾ, ಪ್ರಿಯ ರೂಮ್ ಬುಕ್ ಮಾಡಿದ್ಲಲ್ಲ, ಅದರ ಬೆಲೆ 5,000 ಅಲ್ಲ 25,000 ಅಂತಾನೆ ಮಾಧವ. ನಂದನ್ ಆಗ ಶಾಕ್ ಆಗ್ತಾರೆ. ಪ್ರಿಯನು ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.